ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. IPL ಉದ್ಘಾಟನಾ ಪಂದ್ಯಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಭದ್ರತೆಯನ್ನು ಕೊಡಲಾಗಿದೆ. ಸ್ಟೇಡಿಯಂನತ್ತ ಈಗ RCB ಅಭಿಮಾನಿಗಳ ದಂಡು ಹರಿದು ಬರ್ತಾ ಇರುವಂಥದ್ದು. ಸಹಜವಾಗಿ ಉದ್ಘಾಟನಾ ಪಂದ್ಯ ಅಂತ ಹೇಳಿದ್ರೆ ಸಾಕಷ್ಟು ನಿರೀಕ್ಷೆ ಇರುತ್ತೆ. ಅದರಲ್ಲಿ RCB ಅಂತ ಬಂದಾಗ ಇನ್ನೂ ಜಾಸ್ತಿ ನಿರೀಕ್ಷೆ ಅಂತೂ ಇದ್ದೇ ಇರುತ್ತೆ. ಈಗಾಗಲೇ ಟಾಸ್ ಕೂಡ ಆಗಿದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಟಾಸ್ ಗೆದ್ದಿದೆ. ಇದು ಖುಷಿಯ ವಿಚಾರ. ಬೌಲಿಂಗ್ ತೆಗೆದುಕೊಂಡಿದೆ RCB. ಗೇಟ್ ನಂಬರ್ 10 ಬಳಿ ಸಾಕಷ್ಟು ಅಭಿಮಾನಿಗಳು ಬರ್ತಾ ಇದ್ದಾರೆ. RCB ಮತ್ತು SRH ಆಟಗಾರರು ಈಗ ಒಳಗಡೆ ಹೋಗುವಂತ ಗೇಟ್ ಅದು. ಪಂದ್ಯ ವೀಕ್ಷಣೆಗೆ ಟಿಕೆಟ್ ಇಲ್ಲ ಅಂತ ಹೇಳಿದ್ರು ಕೂಡ ಜನಸಂಖ್ಯೆ ಜಾಸ್ತಿ ಇದೆ. ಏನೇ ಆದರೂ RCB ಬ್ಲಡ್ ಅಲ್ವಾ, ಸೊ ಹಂಗಾಗಿ ಜನಸಂಖ್ಯೆ ಸಹಜವಾಗಿ ಇದ್ದೇ ಇರ್ತಾರೆ. ಆಟಗಾರರನ್ನ ನೋಡೋದಕ್ಕೆ ಸ್ಟೇಡಿಯಂ ಮತ್ತು ಫ್ಯಾನ್ಸ್ಗಳು ಕೂಡ ಸೇರಿಕೊಂಡಿದ್ದಾರೆ. ಸೊ ಇವತ್ತು RCB ಹಾಗೂ ಹೈದರಾಬಾದ್ ನಡುವೆ ನಡೀತಾ ಇರುವಂತಹ ಹೈ ವೋಲ್ಟೇಜ್ ಕದನ ಉದ್ಘಾಟನಾ ಪಂದ್ಯ. ಎಲ್ಲವೂ ಕೂಡ ಆನ್ಲೈನ್ ಟಿಕೆಟ್ ಇದೆ, ಯಾವುದಕ್ಕೂ ಕೂಡ ಅಲ್ಲಿ ಆಫ್ಲೈನ್ ಇರೋದೇ ಇಲ್ಲ. ಆದರೂ ಕೂಡ ಸಾಕಷ್ಟು ಅಭಿಮಾನಿಗಳು ಬಂದಿದ್ದಾರೆ. ಕಾರಣ ಆಟಗಾರರನ್ನ ನೋಡಬೇಕು ಅಂಥೇಳಿ ಈ ಬಾರಿ ಭಾರಿ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಲಾಗಿದೆ. ನಿಮಗೆಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಯಾಕೆ ಈ ರೀತಿಯ ಕಟ್ಟುನಿಟ್ಟಿನ ಕ್ರಮಗಳು ಅಂತ ಹೇಳಿದ್ರೆ, ವಿಜಯೋತ್ಸವದ ಸಂದರ್ಭದಲ್ಲಿ ಆಗಿರುವಂಥ ಘೋರ ದುರಂತ. 11 ಜನ RCB ಅಭಿಮಾನಿಗಳನ್ನು ಕಳೆದುಕೊಂಡಿದ್ದೇವೆ. ಸೊ ಹಂಗಾಗಿ ಮತ್ತೆ ಆ ರೀತಿಯ ಘಟನೆಗಳು ರಿಪೀಟ್ ಆಗಬಾರ್ದು ಅನ್ನೋಂಥ ಕಾರಣಕ್ಕಾಗಿ ಬಿಗಿ ಭದ್ರತೆಯಲ್ಲಿ ಈ ಪಂದ್ಯವನ್ನು ನಡೆಸಲಾಗ್ತಾ ಇದೆ. ಅಲ್ಲಿ ಖಾಲಿ ಇರುವಂಥ ಜನರಿಗೆ ಅವಕಾಶನೇ ಇರೋದಿಲ್ಲ. ಮೊದಲೊಂಥರ ಒಂದೇ ಗೇಟಲ್ಲಿ ನುಗ್ಗಿ ಒಳಗಡೆ ಹೋಗುವಂಥಕ್ಕೆ ಅವಕಾಶನೇ ಇರೋದಿಲ್ಲ. ಯಾರೆಲ್ಲ ಆನ್ಲೈನಲ್ಲಿ ಟಿಕೆಟನ್ನು ಪಡೆದಿರ್ತಾರಲ್ಲ ಅಂಥವರಿಗೆ ಮಾತ್ರ ಅವಕಾಶ ಇರುತ್ತೆ. ಅದರ ಜೊತೆಗೆ ಲಿಮಿಟ್ ಕೂಡ ಟಿಕೆಟ್ ಆಗಿದೆ. ಸೊ ಹಂಗಾಗಿ ಲಿಮಿಟ್ ಇರೋದ್ರಿಂದಾಗಿ ಎಷ್ಟು ಸೀಟ್ ಖಾಲಿ ಇದ್ದಾವೆ ಅಷ್ಟೇ ಜನ ಬರಬೇಕಾಗತ್ತೆ. ಬಹಳ ಕುತೂಹಲ ಇರುವಂಥದ್ದು RCB ಮೊದಲ ಪಂದ್ಯ ಆಡ್ತಾ ಇರುವಂಥ ಹಿನ್ನೆಲೆಯಲ್ಲಿ. ಹೈದರಾಬಾದ್ ಅಂತ ಹೇಳಿದಾಗ ಕಳೆದ ಸೀಸನಲ್ಲಿ ಹೈದರಾಬಾದ್ RCB ಮೇಲೆ ಭರ್ಜರಿ ಆಗಿರುವಂಥ ಗೆಲುವನ್ನು ಸಾಧಿಸಿದರು. 287 ರನ್ ಬಾರಿಸಿದ್ರು RCB ಮೇಲೆ. ಇದೇ ಗ್ರೌಂಡ್, ಇದೇ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆ ಸೇಡನ್ನು ತೀರಿಸಿಕೊಳ್ಳೋದಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ RCBಗೆ. ಸೊ ಕಾದು ನೋಡಬೇಕಾಗತ್ತೆ RCB ಈ ಪಂದ್ಯವನ್ನು ಹೇಗೆ ಆಡ್ತಾರೆ ಅನ್ನೋದು. ಇವತ್ತಿನ ಪಂದ್ಯದಲ್ಲಿ 3 ಅಲಭ್ಯರಿದ್ದಾರೆ ಮೇನ್ ಬೌಲರ್ಸ್ಗಳು. ತುಷಾರ್ ಆಗಿರ್ಬೋದು, ಹ್ಯಾಸಲ್ವುಡ್, ಯಶ್ ದಯಾಲ್ 3 ಜನ ಇಲ್ಲ. ಸೊ ಅವರ ಅನುಪಸ್ಥಿತಿಯಲ್ಲಿ ಈ ಒಂದು RCB 11 ಜನರ ಆಟಗಾರರು ಇರಬೇಕಾಗತ್ತೆ. ಯಾರಿಗೆಲ್ಲ ಅವಕಾಶ ಇರುತ್ತೆ ಅನ್ನೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗ್ಬಿಡುತ್ತೆ. ಅಂದರೆ ಪ್ಲೇಯಿಂಗ್ 11 ಯಾರೆಲ್ಲ ಇದ್ದಾರೆ ಅನ್ನೋದು. ಸೊ ಈಗ RCBಯ ಆ ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಲೂ ಜನಸಂಖ್ಯೆ ಜಾಸ್ತಿ ಇದೆ. ಫ್ಯಾನ್ಸ್ಗಳು ಬರ್ತಿದ್ದಾರೆ. ಯಾಕಂದರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಂದ್ಯ ಆರಂಭ ಆಗುತ್ತೆ. 7:30ಗೆ ಈ ಪಂದ್ಯ ಆರಂಭ ಆಗುತ್ತೆ. ಈಗಾಗಲೇ ಟಾಸ್ ಕೂಡ ಆಗಿದೆ. ಸಹಜವಾಗಿ ಕುತೂಹಲ ಇದೆ. ಮೊದಲ ಬ್ಯಾಟ್ ಹೈದರಾಬಾದ್ ಇರೋದ್ರಿಂದಾಗಿ ಎಷ್ಟು ಟಾರ್ಗೆಟ್ ಕೊಡಬಹುದು ಅನ್ನೋದು. ಕಳೆದ ಬಾರಿ ಮೊದಲ ಬ್ಯಾಟ್ ಮಾಡಿನೇ ಬಿಗ್ ಟಾರ್ಗೆಟ್ ಕೊಟ್ಟಿತ್ತು RCBಗೆ. ಸೊ ಅದೇ ರಿಪೀಟ್ ಆಗುತ್ತಾ ಅಥವಾ 200 ಒಳಗಡೆ ಕಟ್ಟಾಕಿ RCB ಅದನ್ನು ಚೇಂಜ್ ಮಾಡುವಂಥ ಕೆಲಸ ಮಾಡುತ್ತಾ ಇಲ್ಲ ಅನ್ನೋದು. ಯಾಕಂದರೆ ನಮ್ಮ ಬ್ಯಾಟಿಂಗ್ ಕೂಡ ಬಲಿಷ್ಠವಾಗಿರೋದ್ರಿಂದಾಗಿ ಬೌಲಿಂಗ್ ತೆಗೆದುಕೊಂಡಿದ್ದು ಒಳ್ಳೆಯದೇ. ಮೇನ್ ಟಾಸ್ ಗೆಲ್ಲಬೇಕಾಗಿತ್ತು, ಆ ಕೆಲಸವನ್ನು RCB ಮಾಡಿದೆ. ಮೊದಲ ಹಂತ ಅಂತೂ RCB ಗೆದ್ದಾಯಿತು. ನೆಕ್ಸ್ಟ್ ಹೆಂಗೆ ಮಾಡುತ್ತೆ, ಬೌಲಿಂಗ್ ಹೆಂಗಿರುತ್ತೆ, ಚೇಂಜಿಂಗ್ ಹೇಗೆ ಮಾಡ್ತಾರೆ ಅನ್ನೋದ್ರ ಮೇಲೆ ಈ ಪಂದ್ಯದ ಕೊನೆಯ ನಿರ್ಧಾರ ಗೊತ್ತಾಗತ್ತೆ. ಸೊ ಹಂಗಾಗಿ RCB ಅಂತ ಬಂದಾಗ RCB ಹೈದರಾಬಾದ್ ಅವ್ರ ಕಡೆಯಿಂದ ಟ್ರಾವಿಸ್ ಹೆಡ್ ಮತ್ತು ಅಭಿಷೇಕ್ ಶರ್ಮಾ ಅವರು ಇರ್ತಾರೆ ಓಪನಿಂಗ್. ಈ ಕಡೆ ಸಹಜವಾಗಿ ಸಾಲ್ಟ್, ವಿರಾಟ್ ಕೊಹ್ಲಿ ಅವರು ಇರ್ತಾರೆ. ಆದರೆ ಸ್ಟೇಡಿಯಂ ಸುತ್ತಲೂ ಆನ್ಲೈನ್ ಟಿಕೆಟ್ ಇದ್ರೂ ಕೂಡ ಜನಸಂಖ್ಯೆ ಜಾಸ್ತಿ ಇದೆ. ಅಲ್ಲಿ ಬರುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಕಂಟ್ರೋಲ್ ಆಗ್ತಾ ಇಲ್ಲ. ಕಂಟ್ರೋಲ್ ಮಾಡೋದಕ್ಕೆ ಈ ಬಾರಿ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ನೋಡಿ, ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿಕೊಂಡಿದೆ RCB. ಟಾಸ್ ಗೆದ್ದು RCB ತಂಡ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿದೆ. ಇದು ಒಳ್ಳೆಯದೇ. ಸ್ಟೇಡಿಯಂನತ್ತ RCB ಅಭಿಮಾನಿಗಳ ದಂಡೆ ಹರಿದು ಬರ್ತಾ ಇರುವಂಥದ್ದು. ಅದರ ಮಧ್ಯೆ ಈಗ 7 ಗಂಟೆ ಆಗಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಟಾಸ್ ಸಮಯ, ಇದು ಟಾಸ್ ಆಗಿದೆ.
ಇನ್ನು ಗೇಟ್ ನಂಬರ್ 10 ಬಳಿ ಸಹಜವಾಗಿ ಅಭಿಮಾನಿಗಳ ದಂಡೇ ಇದೆ. ಅಂದರೆ ಆ ಗೇಟ್ ಮುಖಾಂತರ ಒಳಗಡೆ ಹೋಗಬೇಕಾಗತ್ತೆ. ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿಕೊಂಡಿರುವಂಥ ಹಿನ್ನೆಲೆಯಲ್ಲಿ ಮತ್ತಷ್ಟು ನಿರೀಕ್ಷೆಗಳು. RCB ಮೊದಲ ಪಂದ್ಯವನ್ನು ಗೆಲ್ಲಬಹುದು ಅನ್ನೋದು. ಸೊ ಅವರು ಎಷ್ಟೇ ಟಾರ್ಗೆಟ್ ಕೊಟ್ಟಿದ್ರು ಕೂಡ ಅದನ್ನು ಚೇಂಜ್ ಮಾಡುವಂಥ ಟೀಮ್ RCB ಇದೆ. ಸೊ ಮೊದಲಿನ ಥರ RCB ಅಲ್ಲ, 9 ಜನ ಬ್ಯಾಟ್ಸ್ಮನ್ಗಳಿದ್ದಾರೆ. ಸೊ ಬಲಿಷ್ಠ ಶೆಫರ್ಡ್ ಆಗಿರ್ಬೋದು, ಮಂಗೇಶ್ ಯಾದವ್ ತನಕ ಬ್ಯಾಟಿಂಗ್ ಇರೋದ್ರಿಂದಾಗಿ ಬೌಲಿಂಗ್ ತೆಗೆದುಕೊಂಡಿದೆ ಒಳ್ಳೆಯದು ಅಂತ. ಸೊ ಹೈದರಾಬಾದು ಕೂಡ ಬಿಗ್ ಟೀಮ್, ಸ್ಟಾರ್ ಆಟಗಾರರಿದ್ದಾರೆ. ಟ್ರಾವಿಸ್ ಹೆಡ್ ಆಗಿರ್ಬೋದು, ಅಭಿಷೇಕ್ ಶರ್ಮಾ, ಇಶಾಂತ್ ಕಿಶನ್, ಲಿವಿಂಗ್ ಸ್ಟೋನ್, ಕ್ಲಾಸನ್, ಇಲ್ಲ ಬಿಗ್ ಹಿಟರ್ಗಳಿದ್ದಾರೆ. ಸೊ ಇವ್ರನ್ನ ಹೇಗೆ ಕಟ್ ಹಾಕ್ತಾರೆ ಅನ್ನುವಂಥ ಕುತೂಹಲ. ಸೊ ಹಂಗಾಗಿ ಸಾಕಷ್ಟು ನಿರೀಕ್ಷೆ ಇದೆ. RCB ಉದ್ಘಾಟನಾ ಪಂದ್ಯವನ್ನು ಆಡ್ತಾ ಇರುವಂಥದ್ದು. ಈ ಬಾರಿ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮ ಕ್ಯಾನ್ಸಲ್ ಮಾಡಲಾಗಿದೆ. ಕಾರಣ ಏನು ಅಂತ ಹೇಳಿದ್ರೆ, ಕಳೆದ ಬಾರಿ ಈ ಒಂದು ವಿಜಯೋತ್ಸವದ ಸಂದರ್ಭದಲ್ಲಿ ಆಗಿರುವಂಥ ಅವಘಡದಿಂದಾಗಿ ಸೆಲೆಬ್ರೇಷನ್ ಮಾಡೋದು ಬೇಡ ಅನ್ನುವಂಥ ನಿರ್ಧಾರಕ್ಕೆ ಬಂದು ಉದ್ಘಾಟನಾ ಸಮಾರಂಭ ಇಲ್ಲ, ಕೇವಲ ಉದ್ಘಾಟನಾ ಪಂದ್ಯ ಇರುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಂದ್ಯ ಆರಂಭ ಆಗತ್ತೆ. ಸೊ ಕಾದು ನೋಡಬೇಕು. ನೋಡಿ, ಇಲ್ಲಿ ಪ್ರಮುಖವಾಗಿ ಈಗ ಪ್ಲೇಯಿಂಗ್ 11 ಕೂಡ ಬಂದಿದೆ. ವಿರಾಟ್ ಕೊಹ್ಲಿ, ಸಾಲ್ಟ್ ಅವರಿದ್ದಾರೆ, ರಜತ್ ಪಾಟಿದಾರ್, ಜಿತೇಶ್ ಶರ್ಮಾ, ಟಿಮ್ ಡೇವಿಡ್, ರೊಮಾರಿಯೋ ಶೆಫರ್ಡ್, ಕೃಣಾಲ್ ಪಾಂಡ್ಯ, ಭುವನೇಶ್ವರ್ ಕುಮಾರ್, ಅಭಿನಂದನ್ ಸಿಂಗ್, ಡಫಿ, ಸುಯೇಶ್ ಶರ್ಮಾ. ಇಲ್ಲಿ ಅಭಿನಂದನ್ ಸಿಂಗ್ಗೆ ಅವಕಾಶ ಇದೆ, ಮಂಗೇಶ್ ಯಾದವ್ಗೆ ಅವಕಾಶ ಇಲ್ಲ. ಇಲ್ಲಿ ಭುವನೇಶ್ವರ್ ಕುಮಾರ್ ಒಬ್ಬರೇ, ಡಫಿ ಇಬ್ಬರೇ ಸ್ಪೀಡ್ ಬಾಲರು. ಆಮೇಲೆ ಹೆಲ್ಪ್ ಮಾಡೋದಕ್ಕೆ ರೊಮಾರಿಯೋ ಶೆಫರ್ಡ್ ಇರ್ತಾರೆ. ಆಮೇಲೆ ಸುಯೇಶ್ ಶರ್ಮಾ ಸ್ಪಿನ್ನಿಂಗು. ಆಮೇಲೆ ಅಭಿನಂದನ್ ಸಿಂಗ್ ಇದು ಒಳ್ಳೆ ಬಾಲರ್ ಇರೋದ್ರಿಂದಾಗಿ ಚೆನ್ನಾಗಿ ಅಟ್ಯಾಕ್ ಮಾಡಬಹುದು ಅನ್ನುವಂಥದ್ದು ಸ್ಪಿನ್ನಿಂಗು. ಇನ್ನು ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್, ಇಶಾನ್ ಕಿಶನ್, ಕ್ಲಾಶನ್, ಅನಿಕೇತ್ ವರ್ಮಾ, ನಿತೀಶ್ ಕುಮಾರ್ ರೆಡ್ಡಿ. ಇನ್ನು ಚಿನ್ನಸ್ವಾಮಿ ಕ್ರೀಡಾಂಗಣದ ಗೇಟ್ಗಳನ್ನು ಓಪನ್ ಮಾಡಲಾಗಿದೆ. ಟಿಕೆಟ್ ಇರುವವರಿಗೆ ಮಾತ್ರ ಕ್ರೀಡಾಂಗಣಕ್ಕೆ ಎಂಟ್ರಿ ಇರುತ್ತೆ. ಟಿಕೆಟನ್ನು ಪರಿಶೀಲಿಸಿ ಒಳಗಡೆ ಬಿಡ್ತಾ ಇರುವಂಥದ್ದು ಸಿಬ್ಬಂದಿಗಳು. ಯಾಕಂದರೆ ಭಾಳ ಕಟ್ಟುನಿಟ್ಟಿನ ಕ್ರಮ ಇದು. ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಮಾಡಿದ್ದಾರೆ ಪೊಲೀಸರು, ಯಾವುದೇ ರೀತಿ ಸಮಸ್ಯೆ ಆಗಬಾರದು ಅಂಥೇಳಿ ಆ ರೀತಿಯ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಆಲ್ಮೋಸ್ಟ್ ಆಲ್ 7-9, ಇನ್ನು 21 ನಿಮಿಷ ಮಾತ್ರ ಬಾಕಿ ಇರುವಂಥದ್ದು ಪಂದ್ಯ ಆರಂಭ ಆಗೋದಕ್ಕೆ. ಸೊ ಹಂಗಾಗಿ ಒಳಗಡೆ ಹೋಗುವಂಥ ಸಮಯ ಇದು. ಸೊ ಹಂಗಾಗಿ ಎಲ್ಲರೂ ಕೂಡ ಬರ್ತಾರೆ. ಸೊ ಅವ್ರನ್ನ ಒಬ್ಬೊಬ್ಬರನ್ನೇ ಒಳಗಡೆ ಬಿಡಬೇಕಾಗತ್ತೆ. ಸಡನ್ಲಿ ಆಗಿ ಎಲ್ಲರೂ ಬಂದರೆ ಸಮಸ್ಯೆ ಆಗತ್ತೆ ಅಲ್ಲಿ. ಸೊ ಹಂಗಾಗಿ ಬೇರೆ ಬೇರೆ ಗೇಟ್ಗಳನ್ನು ಕೂಡ ಓಪನ್ ಮಾಡಲಾಗತ್ತೆ. ಎಂಟ್ರಿಗೆ, ಎಕ್ಸಿಟ್ಗೆ ಕೂಡ ಬೇರೆ ಗೇಟ್ಗಳು ಓಪನ್ ಇರುತ್ತೆ. ಸೊ ಈ ರೀತಿಯಾಗಿ ಈ ಬಾರಿ ಪ್ಲಾನ್ ಮಾಡಿಕೊಂಡಿದ್ದಾರೆ. ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ವಾಪಸ್ ಉದ್ಘಾಟನಾ ಪಂದ್ಯ RCB ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಡತ್ತೆ ಅಂಥೇಳಿ. ಆ ಪ್ರಯತ್ನವನ್ನು KCA ಮಾಡಿದೆ. ಇಲ್ಲಿ ಸಾಕಷ್ಟು ಕಷ್ಟಪಟ್ಟಿದೆ ಅಂತ ಅನಿಸುತ್ತೆ. BCCI ಜೊತೆ, ಸರ್ಕಾರ ಜೊತೆ ಆಗಿರುವಂಥ ಮಾತುಕತೆಗಳು, ಆಮೇಲೆ RCB ಮ್ಯಾನೇಜ್ಮೆಂಟ್ ಅವ್ರನ್ನ ಒಪ್ಪಿಸಿ ಕೊನೆಗೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯವನ್ನು ನಡೆಸೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಪಟ್ಟಿದ್ದಾರೆ. ಇವತ್ತು ಪಂದ್ಯ ಆಗ್ತಾ ಇದೆ. ಅದು 18 ವರ್ಷ ಆದ ಬಳಿಕ ಈಗ ಉದ್ಘಾಟನಾ ಪಂದ್ಯ ನಡೀತಾ ಇದೆ. ಸೊ ಒಳ್ಳೆಯ ಅವಕಾಶ ಇದೆ. ಮೊದಲ ಪಂದ್ಯವನ್ನು ಗೆದ್ದು ಶುಭಾರಂಭ ಮಾಡೋದಕ್ಕೆ RCBಗೆ ಒಂದು ಒಳ್ಳೆಯ ಅವಕಾಶ ಇದೆ. ಯಾಕಂದರೆ ಚೇಜಿಂಗ್ RCB ಬರ್ತಾ ಇರೋದ್ರಿಂದಾಗಿ ಅವ್ರ ಕಡೆ ಬೌಲಿಂಗ್ ಅಷ್ಟೊಂದಿಲ್ಲ. ಸೊ ಇಲ್ಲಿ ಚಾನ್ಸ್ ಇದೆ RCBಗೆ. ಬಟ್ ಎಷ್ಟಕ್ಕೆ ಕಟ್ ಆಗ್ತೀರಿ ಅನ್ನೋದು ಇಂಪಾರ್ಟೆಂಟ್. ಇಲ್ಲಿ ಹೈದರಾಬಾದ್ ತಂಡವನ್ನು ಎಷ್ಟು ರನ್ ಒಳಗಡೆ ನೀವು ಕಟ್ ಆಗ್ತೀರಿ? 210 ಹೋದ್ರೂ ಸಮಸ್ಯೆ ಇಲ್ಲ. ಸೊ ಹಂಗಾಗಿ 210 ಒಳಗಡೆ ನೀವು ಕಟ್ ಹಾಕಿದರೆ ಒಳ್ಳೆ ಚಾನ್ಸ್ ಇದೆ RCBಗೆ. ಇನ್ನು ಇವತ್ತಿನಿಂದ IPL ಹಂಗಾಮು ಶುರು ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಚಿನ್ನಸ್ವಾಮಿ ಮೈದಾನದಲ್ಲಿ ಮೊದಲ ಪಂದ್ಯ ಇದು. ಇವತ್ತಿನಿಂದಲೇ ಪಂದ್ಯ ಆರಂಭ ಆಗ್ತಾ ಇದೆ. ಬರೋಬ್ಬರಿ 2,000ಕ್ಕೂ ಹೆಚ್ಚು ಪೊಲೀಸರ ಭದ್ರತೆಯನ್ನು ನೀಡಲಾಗಿದೆ. 2,000ಕ್ಕಿಂತ ಹೆಚ್ಚು. ಯಾವುದೇ ಅಹಿತಕರ ಘಟನೆ ನಡೆಯಬಾರದು ಅನ್ನುವಂಥ ಕಾರಣಕ್ಕಾಗಿ ಖಾಕಿ ಕಡೆಯಿಂದ ಈ ರೀತಿಯ ಸರ್ಪಗಾವಲು. ಹೈ ವೋಲ್ಟೇಜ್ ಪಂದ್ಯವನ್ನು ವೀಕ್ಷಣೆಗೆ ಸಹಜವಾಗಿ ಪ್ರೇಕ್ಷಕರಂತೂ ಕಾತುರದಿಂದ ಕಾಯ್ತಿದ್ದಾರೆ. ಆ ಕ್ಷಣ ಬಂದೇ ಬಿಡ್ತು. ಚಿನ್ನಸ್ವಾಮಿ ಮೈದಾನದಲ್ಲಿ ಮೊದಲ ಪಂದ್ಯ ಇರೋದ್ರಿಂದಾಗಿ ಅದರ ಕ್ರೇಜ್ ಇನ್ನಷ್ಟು ಜಾಸ್ತಿ ಇರುತ್ತೆ. IPL ಅಂತ ಹೇಳಿದ್ರೇ ಒಂಥರ RCB ಅಭಿಮಾನಿಗಳು ಹೇಳಿದ್ರೇ ಒಂಥರ IPL ಇದ್ದಂಗೆ. ಎಲ್ಲಿ ಬೇಕಲ್ಲಿ ನೀವು RCB ಅಭಿಮಾನಿಗಳನ್ನು ನೋಡ್ಬೋದು ಇಡೀ ವರ್ಲ್ಡಲ್ಲಿ. ಸೊ ಹಂಗಾಗಿ
RCB ಅಭಿಮಾನಿಗಳ ಕ್ರೇಜ್ ಅಂತೂ ಜಾಸ್ತಿನೇ ಇರುತ್ತೆ. ಬರೋಬ್ಬರಿ 1 ವರ್ಷ ಆದ ಬಳಿಕ ವಿರಾಟ್ ಕೊಹ್ಲಿ ಇವತ್ತು ಆಡ್ತಿದ್ದಾರೆ. ಅದು ಕೂಡ ದಾಖಲೆನೇ, ಯಾಕಂದರೆ T20 ಆಡೋದೇ ಇಲ್ಲ, ನೇರವಾಗಿ IPL ಬಂದು ಆಡ್ತಿದ್ದಾರೆ. ಇಂದಿನಿಂದ IPL ಹಂಗಾಮ ಆರಂಭ ಆಗ್ತಾ ಇದೆ. RCB ಹಾಗೂ SRH ಮ್ಯಾಚ್ ವೀಕ್ಷಣೆಗೆ ಸಹಜವಾಗಿ ಈ ಬಾರಿ ತುಮಕೂರಿನಲ್ಲಿ ಫ್ಯಾನ್ ಪಾರ್ಕ್ ಮಾಡಲಾಗಿದೆ. ತುಮಕೂರಿನ ಜೂನಿಯರ್ ಕಾಲೇಜು ಮೈದಾನದಲ್ಲಿ ನಿರ್ಮಾಣ ಆಗಿದೆ. ಓಪನಿಂಗ್ ಮ್ಯಾಚ್ ಸಹಿತ ನಾಳೆಯ ಪಂದ್ಯವನ್ನು ವೀಕ್ಷಣೆ ಮಾಡೋದಕ್ಕೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. BCCIಯಿಂದ ತುಮಕೂರಿನಲ್ಲಿ ಫ್ಯಾನ್ ಪಾರ್ಕ್ ಇದು. LED ಸ್ಕ್ರೀನ್ ಇರುತ್ತೆ. ಹಂಗಾಗಿ LED ಸ್ಕ್ರೀನ್ ಸಹಿತ ಮನರಂಜನೆ ನೀಡುವಂಥ ಕಾರ್ಯಕ್ರಮ ಇದು. 5,000ಕ್ಕೂ ಹೆಚ್ಚು ಮಂದಿ ವೀಕ್ಷಣೆಗೆ ಬರುವಂಥ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದಾರೆ. ಸೊ ಮ್ಯಾಚ್ ವೀಕ್ಷಣೆಗೆ ಬರುವಂಥ ಅಭಿಮಾನಿಗಳಿಗೆ ಉಚಿತ ಪ್ರವೇಶ ಇರುತ್ತೆ. ಸೊ ಭದ್ರತಾ ವ್ಯವಸ್ಥೆಯನ್ನು ಪೊಲೀಸ್ ಮತ್ತು ಸಿಬ್ಬಂದಿಗಳು ಕೂಡ ಕೈಗೊಂಡಿದ್ದಾರೆ. ಸೊ ತುಮಕೂರಿನಲ್ಲಿ ನೋಡ್ತಾ ಇದ್ರಿ, ಆ ವಿಂಡೋವನ್ನು ಕೂಡ ನೀವು ಗಮನಿಸ್ತಾ ಇದ್ರಿ, ವಿಜುವಲ್ಸ್ ಯಾವ ರೀತಿಯಾಗಿ ರೆಡಿ ಮಾಡಿಕೊಂಡಿದ್ದಾರೆ ಅಂಥೇಳಿ. ಸೊ RCB ಹಾಗೂ ಹೈದರಾಬಾದ್ ನಡುವೆ ನಡೀತಾ ಇರುವಂಥ ಪಂದ್ಯವನ್ನು, ಅಂದರೆ ಯಾರಿಗೆಲ್ಲ, ಈಗ ಎಲ್ರಿಗೂ ಕೂಡ ಟಿಕೆಟ್ ಸಿಗೋದಿಲ್ಲ. ಎಷ್ಟು ಕ್ಯಾಪಾಸಿಟಿ ಇದೆ ಅಷ್ಟೇ ಮಾತ್ರ ಟಿಕೆಟ್ ಕೊಡಬೇಕಾಗತ್ತೆ. ಅದರ್ವೈಸ್ ನೀವು TVಯಲ್ಲಿ ನೋಡ್ಕೋಬಹುದು, ಇಲ್ಲಾಂದರೆ ಮೊಬೈಲಲ್ಲಿ ನೋಡ್ಕೋಬಹುದು. ಇನ್ನೂ ಎಲ್ಲರ ಜೊತೆ ನಾವು ಎಂಜಾಯ್ ಮಾಡಬೇಕು ಅಂತ ಹೇಳಿದ್ರೆ ಈ ರೀತಿಯಾಗಿ ಫ್ಯಾನ್ ಪಾರ್ಕ್ ಮಾಡಬೇಕಾಗುತ್ತೆ. ಆ ಕೆಲಸವನ್ನು ಫ್ಯಾನ್ ಪಾರ್ಕ್ ಮಾಡಿದ್ದಾರೆ ತುಮಕೂರಿನಲ್ಲಿ. ಇವತ್ತು ಮತ್ತು ನಾಳೆಯೂ ಕೂಡ ಇರುತ್ತೆ. ಸೊ ಯಾರೆಲ್ಲ ತುಮಕೂರು ಭಾಗದಲ್ಲಿ ಇದ್ದೀರಿ ಅಲ್ಲಿ ಹೋಗಿ ಎಂಜಾಯ್ ಮಾಡಬಹುದು. ಸೊ ಪ್ರತಿಯೊಂದು ಬಾಲನ್ನು ಎಂಜಾಯ್ ಮಾಡಬೇಕಾಗತ್ತೆ.